ನನ್ನ ಬಾಲ್ಯ. ಮೊದಲಾಗಿ ನಾನು ನನ್ನ ಬಾಲ್ಯವನ್ನು ಹೇಳುವಷ್ಟು ದೊಡ್ಡವನಾಗಿದ್ದ. ಆದರೂ ನನ್ನ ನೆನಪು ಮತ್ತು ನನ್ನ ಅಪ್ಪ ಅಮ್ಮ ಆಗಾಗ ಹೇಳುವ ಮಾತುಗಳಿಂದ ಗೊತ್ತಿರುವ ವಿವರವನ್ನು ಹಂಚಿಕೊಳ್ಳುತ್ತೇನೆ. ನಾನು ಮೈಸೂರಿನಲ್ಲಿ ಹುಟ್ಟಿದರೂ ಕೂಡ ನನಗೆ 1 ವರ್ಷ ತುಂಬುತ್ತಿದ್ದ ಹಾಗೆ ನನ್ನ ಅಪ್ಪ ಅಮ್ಮ ನನ್ನನ್ನು ಅಜ್ಜಿಯ ಊರಿಗೆ ಕಳುಹಿಸಿದರಂತೆ. ಆಗ ನಾನು ತುಂಬಾ ತುಂಟನಾಗಿದ್ದೆ ಎಂದು ನಮ್ಮ ಅಜ್ಜಿ ನೆನಪಿಸಿಕೊಳ್ಳುವುದು. ಹೀಗೆ ಆಗ ನಾನು ಅಲ್ಪ ಸ್ವಲ್ಪ ಮಾತನಾಡುತ್ತಿದ್ದೆ. ಆಗ ತಾನೇ ನಡೆಯಲು ಕಲಿತಿದ್ದೆ. ಯಾವಾಗಲೂ ಎಲ್ಲದಕ್ಕೂ ತುಂಬಾ ನಗುತ್ತಿದ್ದೆ. ಒಂದು ದಿನ ನನ್ನ ತಾಯಿಯ ದೊಡ್ಡಮ್ಮ, ನನ್ನ ದೊಡ್ಡಜ್ಜಿ ಮತ್ತು ನನ್ನ ಅಜ್ಜಿ ಇಬ್ಬರು ಮನೆಯ ಬಳಿ ಮಾತನಾಡುತ್ತಾ ಕುಳಿತಿದ್ದಾಗ ನಾನು ಪ್ಲಾಸ್ಟಿಕ್ಕಿನ ಬ್ಯಾಟಿನಲ್ಲಿ ಆಟ ಆಡುತ್ತಿದ್ದೆ ಮತ್ತು ಯಾವಾಗಲೂ ಹಾಡು ಹೇಳುತ್ತಿದ್ದೆ. ನನ್ನ ಗಲಾಟೆ ತಡೆಯಲಾರದೆ ದೊಡ್ಡಜ್ಜಿ ಕೋಪದಿಂದ ನನ್ನ ಕಡೆ ನೋಡಿದ ತಕ್ಷಣ ನಾನು ಬ್ಯಾಟಿನಿಂದ ಅವರ ತಲೆಗೆ ಬಾರಿಸಿದ್ದೆ. ಇಷ್ಟೇನಾ ಎನ್ನುತ್ತೀರಾ? ಖಂಡಿತ ಇಲ್ಲ. ನನ್ನ ದೊಡ್ಡಮ್ಮ ಒಬ್ಬ ಶಿಕ್ಷಕಿಯಾಗಿದ್ದು ಅವರ ಮನೆಯಲ್ಲೂ ಮಕ್ಕಳಿಗೆ ಪ್ರೀತಿಯಾಗಿ ಟ್ಯೂಷನ್ ಮಾಡುತ್ತಿದ್ದರು. ಅವತ್ತೊಂದು ದಿನ ಎಲ್ಲ ಮಕ್ಕಳು ಟ್ಯೂಷನ್ಗೆ ಬಂದಿದ್ದರು. ಅವರಲ್ಲಿ ಒಬ್ಬ ವಿನಯ್ ಅಂತ. ನಾನು ಅವನ ಪಕ್ಕದಲ್ಲಿ ಕುಳಿತು ಎಲ್ಲವನ್ನೂ ಗಮನಿಸುತ್ತಿದ್ದೆ. ನನ್ನ ಕೀಟಲೆ ತಡೆಯಲಾರದೆ ಅವನು ಟೀಚರ್ ಆದ ನನ್ನ ದೊಡ್ಡಮ್ಮನಿಗೆ ಕಂಪ್ಲೇಂಟ್ ಮಾಡಿ ನನ್ನ ಕಡೆ ತಿರುಗಿದ. ಕೂಡಲೇ ಅವನ ಕೆನ್ನೆಗೆ ನನ್ನ ಕೈಯಿಂದ ಟಪಾರ್. ಅವನ ಅಳುವನ್ನ ನಿಲ್ಲಿಸಲು ದೊಡ್ಡಮ್ಮನಿಂದ ನನಗೂ ಒಂದು ಬಿತ್ತು. ನಂತರ ಸುಮಾರು ಹುಡುಗರಿಗೆ ಕಚ್ಚಿಬಿಟ್ಟಿದ್ದೇನೆ. ಅವರಲ್ಲಿ ಈಗ ಇಲ್ಲಿ ಇರುವ ಮನೆಯಲ್ಲಿ ಕಚ್ಚಿ ಗಾಯ ಮಾಡಿದ್ದೆ ಎಂದು ನನ್ನ ಅಮ್ಮ ಸರಹಾ ಅಣ್ಣನನ್ನ ನೋಡಿದಲ್ಲಾಗಲೆಲ್ಲ ನೆನಪಿಸಿ ನಗುತ್ತಾರೆ. ಇನ್ನು ಒಂದಲ್ಲ 2 ಬಾರಿ ನಾನು ಬಾಲ್ಯದಲ್ಲಿ ಎಲೆಕ್ಟ್ರಿಕ್ ಶಾಕ್ನಿಂದ ತಪ್ಪಿಸಿಕೊಂಡಿದ್ದೇನೆ. ಒಂದು ಬಾರಿ ಮನೆಯಲ್ಲಿರುವ ಸ್ವಿಚ್ ಬೋರ್ಡಿನ ಒಳಗೆ ನನ್ನ ಬೆರಳನ್ನು ತೂರಿಸಲು ಶತಪ್ರಯತ್ನ ಮಾಡುತ್ತಿರುವುದನ್ನು ಕೂಡಲೇ ಗಮನಿಸಿದ ನನ್ನ ಅಪ್ಪ ಬೈದು ಬೆರಳಿಗೆ ಒಂದು ಕೊಟ್ಟರು ನೋಡಿ. ಇನ್ನೊಂದು ಬಾರಿ ಅಮ್ಮ ಟೆರೇಸಿನಲ್ಲಿ ಬಟ್ಟೆ ಒಣಗಲು ಹಾಕುತ್ತಿದ್ದಾಗ ನಾನು ಮನೆಯ ಮುಂದಿನ ಸ್ಟ್ರೀಟ್ ಲೈಟ್ ಕಂಬದ ತಂತಿಗಳ ಮಧ್ಯೆ ನನ್ನ ಕೈಯಲ್ಲಿದ್ದ ಒಂದು ತುಂಡು ತಂತಿಯನ್ನು ಹಾಕಲು ಪ್ರಯತ್ನ ಪಟ್ಟು ದೂರ ಇದ್ದುದರಿಂದ ತಂತಿಗಳ ಮೇಲೆ ಎಸೆದೆ. ಕೂಡಲೇ ತಂತಿಗಳಲ್ಲಿ ಬೆಂಕಿಯಂತಹ ಕರೆಂಟ್ ಬಂತು. ಎದುರು ಮನೆ ಅಂಕಲ್ ಕೂಡಲೇ ಗಮನಿಸಿ ವಿಷಯ ತಿಳಿಸಿದ್ದನ್ನ ಅಮ್ಮ ಈಗಲೂ ಗಾಬರಿಯಿಂದಲೇ ಹೇಳುತ್ತಾರೆ ಮತ್ತು ಅದರ ಗುರುತು ಈಗಲೂ ಆ ತಂತಿಯಲ್ಲಿದೆ. ಅಜ್ಜಿಯ ಊರಿನಲ್ಲಿ ಬಾಲ್ಯ ಕಳೆದ ನನಗೆ ಕುಂಟೆ ಬಿಲ್ಲೆ ಆಡುವಾಗ, ಬುಗರಿ ಬಿಡುವಾಗ, ಅಳಿಗುಳಿ ಮನೆ, ಹುಲಿ ಕುರಿ ಆಡುವಾಗ ಮಾಡಿರುವ ತುಂಟಾಟಗಳು ನಿಜವಾಗಲೂ ಕಸಗುಳಿ ನೀಡುತ್ತವೆ. ಮತ್ತೆ ನಾನು ಸ್ವಲ್ಪ ದೊಡ್ಡವನಾಗಿ 4-5 ವರ್ಷ ತುಂಬಿ ಸ್ಕೂಲಿಗೆ ಸೇರಿದ ಮೇಲೂ ಪ್ರತಿ ಬೇಸಿಗೆ ದಸರಾ ರಜಾ ದಿನಗಳಲ್ಲಿ ಕಳೆದ ಬಾಲ್ಯ. ಆ ದಿನಗಳಲ್ಲಿ ಪ್ರತಿ ವಾರ ಮೈಸೂರಿನಿಂದ ಊರಿಗೆ ಬರುತ್ತಿದ್ದ ನನ್ನ ಅಪ್ಪ ಸ್ಕೂಲಿನ ಮೈದಾನದಲ್ಲಿ ನನಗೆ ಕಲಿಸಿದ್ದ ಕ್ರಿಕೆಟ್ ಆಟ ಮತ್ತು ಕೊರೋನಾ ಸಮಯದಲ್ಲಿ ಮೈಸೂರಿನಿಂದ ಬಂದು ಹಳ್ಳಿಯ ಅಜ್ಜಿಯ ಮನೆಯಲ್ಲಿ ಕಳೆದ ಬಾಲ್ಯ ಯಾವತ್ತೂ ಅಳಿಸಲು ಸಾಧ್ಯವಿಲ್ಲದ ಸಾವಿರಾರು ನೆನಪುಗಳ ಸರಮಾಲೆ.